ಆಯ್ತಪ್ಪ, ಮೊದಲು ಆ ಕೆಲಸ ಮಾಡ್ತೀನಿ. ಯಾರು? ಅದೇ ಸರ್. ಏಕೆ? ನನ್ನ ತಂದೆಯನ್ನು ಅರೆಸ್ಟ್ ಮಾಡಲು ಕಾರಣ, ನಿಮ್ಮ ತಂದೆಯನ್ನು ಅರೆಸ್ಟ್ ಮಾಡಲು ಕಾರಣವೇನೆಂದರೆ ನಿಮ್ಮ ಮನೆಯಲ್ಲಿ ಗಂಧದ ಕಟ್ಟಿಗೆ ತುಂಬಿದೆ ಎಂದು ನನಗೆ ಮೇಲಿಂದ ಮೆಸೇಜ್ ಬಂದಿದೆ. ಅದಕ್ಕೆ ನಿಮ್ಮ ತಂದೆಯನ್ನು ಅರೆಸ್ಟ್ ಮಾಡಲು ಬಂದಿರುವೆ ಇನ್ಸ್ಪೆಕ್ಟರ್. ಬೇಕಾದರೆ ನಮ್ಮ ಮನೆಯನ್ನು ಚೆಕ್ ಮಾಡಿ. ಗಂಧದ ಕಟ್ಟಿಗೆ ಅಲ್ಲ, ಒಂದು ಗಂಧದ ತುಂಡು ಸಿಕ್ಕರು ನೀವೇನು ನಮ್ಮ ಮನೆಗೆ ಬರೋದು ಬೇಡ, ನಾವೇ ಬಂದು ನಿಮ್ಮ ಸ್ಟೇಷನ್ಗೆ ಸರೆಂಡರ್ ಆಗ್ತೀವಿ. ಏನು ಅಂತ ಮಾತನಾಡ್ತಾ ಇದ್ದೀರಾ ನೀವು? ಇಲ್ಲಿವರೆಗೂ ಮಾನ ಮರ್ಯಾದೆ ಗೌರವ ಕೆಲಸವನ್ನು ಹೊತ್ತಿರುವ ಈ ಮನೆತನಕ್ಕೆ, ಈ ಮನೆತನದಲ್ಲಿ ಗಂಧದ ಕಟ್ಟಿಗೆ ಇದೆಯಾ? ಅದು ಹೇಗೆ ಸಾಧ್ಯ ಸರ್? ನೀವೇನು ಹೇಳ್ಬೇಕಾದ್ರೂ ಅದನ್ನು ಅಲ್ಲೇ ಗೊತ್ತಿನಲ್ಲೇ ಹೇಳಿ. ಮನೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ ಕಾಲಮಾನ ಸಿಕ್ಕರೆ ನಿಮ್ಮನ್ನು ಹುಟ್ಟಿಲ್ಲ ಅನಿಸ್ಬಿಟ್ಟೆ. ಮಾತಿನಲ್ಲಿ ಹಿಡಿತದಲ್ಲಿ ನಿಮ್ಮ ಅಧಿಕಾರಕ್ಕೆ ತುಂಡು ಬರುವಾಗ ಮಾತನಾಡಿದರೆ ನಿಮ್ಮ ರಕ್ತ ಕುಡಿಯಬೇಕಾಗುತ್ತದೆ. ಎಚ್ಚರ. ಕಾನೂನಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾನೂನಿನ ಚೌಕಟ್ಟಿನಲ್ಲಿ ಮಾತನಾಡುವುದನ್ನು ಬಿಟ್ಟು ಕಾನೂನಿನ ದಾರಿ ಬಿಟ್ಟು ಮಾತನಾಡಿದರೆ ನಿಮಗೆ ಎಷ್ಟಕ್ಕ ಉತ್ತರ ಕೊಟ್ಟು ಕಳಿಸಬೇಕಾಗುತ್ತದೆ. ನೀನು ಹುಟ್ಟಿಲ್ಲ ಅನಿಸ್ಬಿಟ್ಟೇನೆ. ಎಚ್ಚರದಿಂದ ಮಾತನಾಡು. ಅಧಿಕಾರಿಯಾದ ನನಗೆ ಎದುರು ಉತ್ತರ ಕೊಡ್ತೀಯಂದ್ರೆ ಕಟ್ಟೆ ಬರಲ್ಲ. ನಮ್ಮ ಮನೆಗೆ ಬಂದು ನಮಗೆ ಬಾಯಿಗೆ ಬಂದಂತೆ ಮಾತಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನನಗೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ. ಪೊಲೀಸ್ ಅಧಿಕಾರಿಯಾಗಿ ಒಂದು ಹೆಣ್ಣಿನ ಮೇಲೆ ಕೈ ಮಾಡಿದೆಲ್ಲ, ನಾಚಿಕೆ ಆಗಬೇಕು ನಿನ್ನ ಹೆಸರು ಜನ್ಮಕ್ಕೆ. ತಂಗಿಯನ್ನು ಬಿಡೋಲ್ಲ, ಅಣ್ಣನನ್ನು ಬಿಡೋಲ್ಲ. ತಂಗಿ ತವರ ಮನೆಯ ಬಗ್ಗೆ ನಿನಗಿಂತ ಅಭಿಮಾನವನ್ನು ನೋಡಿ ತುಂಬಾ ಮೆಚ್ಚಿದೆ ಸೀತಾ, ತುಂಬಾ ಮೆಚ್ಚಿದೆ. ಹಿಂದಿನಿಂದ ಈ ರವಿಕುಮಾರ್ನೇ ಪೊಲೀಸ್ ಅಧಿಕಾರಿ. ಅಂದರೆ ನೀನು ಇದೇ ಈ ರವಿಯ ನಿಜವಾದ ಪೊಲೀಸ್ ವೇಷ. ಅಂದ್ರೆ ರವಿ ಆ ಗಂಧದ ಕಟ್ಟಿಗೆ ಪೊಲೀಸ್ ಸ್ಟೇಷನ್ ಇದೆಲ್ಲ ಅದೆಲ್ಲ ಸುಳ್ಳು ಮಾಮ. ನೀವೆಲ್ಲರೂ ಇರುವುದನ್ನು ನೋಡಿ ಒಂದು ತಮಾಷೆಗಾಗಿ ಇದನ್ನೆಲ್ಲ ನಾನು ಸುಳ್ಳು ಹೇಳಿದೆ. ಅದೇನೇ ಇದ್ರೂ ತಪ್ಪಾದ್ರೆ ಕ್ಷಮಿಸು. ನೀನು PSI? ಹೌದು ಮಾಮ, ನನಗೆ PSI ನೌಕರಿ ಸಿಕ್ಕಿತು. ಮಾವ, ಈ ಮಾತು ಸತ್ಯವೇನು ಮಾವ? ಸತ್ಯ ಸೀತಾ, ನಿನ್ನ ಆಣೆಯಾಗಿಯೂ ಸತ್ಯ. ನನಗೆ ಸಂತೋಷವಾಯ್ತಪ್ಪ. ಇದೇ ಸಂತೋಷದ ಸಂಭ್ರಮದಲ್ಲಿ ಒಂದು ಸಿಹಿ ಅಡಿಗೆ ಮಾಡಿ ಒಂದು ಹಬ್ಬದ ಊಟವನ್ನು ಮಾಡೋಣ.